ಒಂದು ಕಡೆ ಮುಖ್ಯಮಂತ್ರಿಯ ಕುರ್ಚಿಯ ಕದನ ನಡೀತಾ ಇದೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಮತ್ತೊಂದು ಸಿದ್ದರಾಮೋತ್ಸವದ ರೀತಿಯಲ್ಲಿ ನಭೂತೋ ನ ಭವಿಷ್ಯತ್ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ದೆಹಲಿಯವರೆಗೂ ಕೂಡ ಸಿದ್ದರಾಮಯ್ಯ ಶಕ್ತಿಯ ಸಂಚಲನ ತಲುಪಬೇಕು ಎನ್ನುವ ಕಾರಣಕ್ಕಾಗಿ ಅದ್ಧೂರಿ ಅಹಿಂದ ಶಕ್ತಿ ಸಮಾವೇಶ ಜನವರಿ 25ಕ್ಕೆ ಸಿದ್ದರಾಮಯ್ಯ ಅವರ ತವರಿನಲ್ಲಿಯೇ ಈ ಅಹಿಂದ ಸಮಾವೇಶ ನಡೆಯುತ್ತೆ. ಸಮಾವೇಶದ ರೂಪುರೇಷೆಯನ್ನ ಸಭೆಯಲ್ಲಿ ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ. ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿಯೇ ಸಮಾವೇಶ. ಅಹಿಂದ ಸಮಾವೇಶದ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ ಕೆ ಶಿವರಾಮ್. ಅಹಿಂದ ಮುಖಂಡ ಕೆ ಶಿವರಾಮ್ ಘೋಷಣೆ ಮಾಡಿದ್ದಾರೆ. ಸಮಾವೇಶ ತಯಾರಿಗೆ ಖಾಸಗಿ ಹೋಟೆಲ್ನಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯಿಂದ ಈ ಸಭೆ ನಡೆದಿದೆ. ಅಲ್ಲಿಗೆ ಜನವರಿ 25 ಅತಿ ದೊಡ್ಡ ಸಮಾವೇಶ ಮೈಸೂರಿನಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ಬೆಂಬಲಿಸಿ ಅವರ ಅನಿವಾರ್ಯತೆ ನಮ್ಮ ಸಮಾಜಕ್ಕೆ ಎಷ್ಟಿದೆ ಅಂತ ಹೇಳಿ ಸಮಾಜಕ್ಕೆ ಹೇಳುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅವ್ರು ನಡೆದು ಬಂದ ದಾರಿ, ಅಹಿಂದ ಸಮುದಾಯಗಳಿಗೆ ಅವ್ರು ಕೊಟ್ಟಿರುವಂತಹ ಕೊಡುಗೆ, ನಮ್ಮ ಇಡೀ ರಾಜಕೀಯ ಜೀವನವನ್ನ ಈ ಸಮುದಾಯಗಳಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಒಂದೇ ಒಂದು ತುಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅಂತ ಒಬ್ಬ ಅಹಿಂದ ಸಮುದಾಯದ ಅಸ್ಮಿತೆ ನಮ್ಮೆಲ್ಲ ತಳ ಸಮುದಾಯಗಳಿಗೆ ತಂದೆ ಸ್ಥಾನದಲ್ಲಿರುವಂತರು ಸಿದ್ದರಾಮಯ್ಯನವರು. ಇವತ್ತು ಆ ಮುಖ್ಯಮಂತ್ರಿ ಹುದ್ದೆ ಕುರ್ಚಿಯ ವಿಚಾರವಾಗಿ ಬಹಳಷ್ಟು ಗೊಂದಲ ವಿವಾದವನ್ನ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡುತ್ತಾರೆ. ಪುನೀತ್, ಸಿದ್ದರಾಮೋತ್ಸವದ ಮೂಲಕ ಅತಿ ದೊಡ್ಡ ಶಕ್ತಿ ಪ್ರದರ್ಶನದ ವೇದಿಕೆ ದಾವಣಗೆರೆ ಆಗಿತ್ತು. ಈಗ ಮತ್ತೊಂದು ಅಹಿಂದ ಸಮಾವೇಶ ಇದು. ಈ ಅಹಿಂದ ಸಮಾವೇಶ ಉದ್ದೇಶ ಏನಾಗಿರುತ್ತೆ, ಜೊತೆಗೆ ಹೇಗೆಲ್ಲ ಸಿದ್ಧತೆಗಳು ನಡೆಯುತ್ತೆ, ಎಷ್ಟು ಜನ ಸೇರಬಹುದು, ಈ ಶಕ್ತಿ ಪ್ರದರ್ಶನದ ಮೂಲಕ ಮುಖ್ಯಮಂತ್ರಿ ಕುರ್ಚಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಎಷ್ಟೊಂದು ಸಹಕಾರಿ ಆಗಬಲ್ಲದು ಅಂತ ಹೇಳಿ? ಖಂಡಿತವಾಗಿ ದಶರಥ್, ಇಲ್ಲಿ ಮುಖ್ಯವಾಗಿ ಇವತ್ತಿನ ಒಂದು ಅಹಿಂದ ಸಮಾವೇಶವನ್ನು ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಮಾಡಿದಂತಹ ಪೂರ್ವಭಾವಿ ಸಭೆಯನ್ನು ನೋಡಿದಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಪ್ರಸ್ತುತ ಸಂದರ್ಭದಲ್ಲಿ ಏನು ಹಿಂದೆ ನವೆಂಬರ್ ತಿಂಗಳಲ್ಲಿ ಆ ಮುಖ್ಯಮಂತ್ರಿ ಪಟ್ಟ ಬದಲಾಗುತ್ತೆ ಅನ್ನೋ ಒಂದು ಚರ್ಚೆಗಳೇನಿದ್ವು, ಜೊತೆಗೆ ಈಗ ಜನವರಿ ಸಂದರ್ಭದಲ್ಲಿ ಬದಲಾವಣೆಗಳಾಗ್ತವೆ ಅನ್ನೋ ಒಂದು ಚರ್ಚೆಗಳಿರಬಹುದು, ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳೇನಿದ್ದಾವೆ. ಇದೆಲ್ಲದರ ಒಂದು ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಅಹಿಂದ ಸಮಾವೇಶವನ್ನು ಮಾಡಲಿಕ್ಕೆ ಅಹಿಂದ ನಾಯಕರುಗಳು ಮುಖ್ಯವಾಗಿ ಮುಂದುವರೆದಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಈಗ ಮುಖ್ಯಮಂತ್ರಿಗಳು ಅಹಿಂದ ವರ್ಗ ಏನಿದೆ ಈ ಒಂದು ವರ್ಗಕ್ಕೆ ಅನಿವಾರ್ಯವಾಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋ ಒಂದು ಒತ್ತಾಯ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಮುಖ್ಯಮಂತ್ರಿಗಳು ಏನು ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅಂದರೆ ಅವರು ಯಾವುದೇ ಬದಲಾವಣೆಗಳಾದಂತಹ ಸಂದರ್ಭದಲ್ಲಿ ಅದು ಹೈಕಮಾಂಡ್ನಿಂದಲೇ ಬದಲಾವಣೆ ಆಗುತ್ತೆ ಅಂತ ಅನ್ನೋ ಒಂದು ಮಾತುಗಳನ್ನು ಹೇಳುವ ಮುಖಾಂತರ ಅವರು ಆ ಒಂದು ಚರ್ಚೆಗೆ ಫುಲ್ ಸ್ಟಾಪ್ ಅನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಅಹಿಂದ ವರ್ಗಕ್ಕೆ ಎಲ್ಲೋ ಒಂದು ರೀತಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥ ಸಂದರ್ಭಗಳಿಗೆ ಎದುರಾಗ್ತಾವ ಅನ್ನೋ ಒಂದು ಆತಂಕ ಇರ್ಬೋದೇನೋ ಅಂತಲೂ ಕೂಡ ಹೇಳ್ಕೋಬಹುದು. ಈ ಒಂದು ಹಿನ್ನೆಲೆಯಲ್ಲಿಯೇ ಈಗ ಮೈಸೂರು ಭಾಗದಲ್ಲಿರ್ತಕ್ಕಂಥ ಅಹಿಂದ ವರ್ಗದ ನಾಯಕರುಗಳೇನಿದ್ದಾರೆ ಇವರು ಜನವರಿ 25ನೇ ತಾರೀಕು ಒಂದು ಸಮಾವೇಶವನ್ನು ಮಾಡುವ ಮುಖಾಂತರ ಅಹಿಂದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳ ಸ್ಥಾನದಿಂದ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಹಿಂದ ವರ್ಗ ಅಭಿವೃದ್ಧಿ ಆಗ್ತಕ್ಕಂಥದ್ದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ. ಅದನ್ನ ಹೊರತುಪಡಿಸಿದ್ರೆ ಇನ್ಯಾವುದೇ ನಾಯಕರಿಂದ ಅಹಿಂದ ವರ್ಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಒಂದು ವಿರೋಧಿಗಳು ನಾವಲ್ಲ, ಬದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಸ್ಥಾನದಲ್ಲೇ ಮುಂದುವರಿಬೇಕು. ಯಾಕೆಂತ ಹೇಳಿದ್ರೆ ಈಗ ನಮ್ಮ ಅಹಿಂದ ವರ್ಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿದ್ದಾರೆ. ಈ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ಕಳುಹಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈಗ ಸಾಕಷ್ಟು ಗೊಂದಲಗಳಿದ್ದಾವೆ. ಪ್ರಮುಖವಾಗಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಲಾಗುತ್ತೆ ಅನ್ನೋ ಒಂದಷ್ಟು ಗೊಂದಲಗಳೇನಿದ್ದಾವೆ. ಎಲ್ಲಾ ಗೊಂದಲಗಳಿಗೂ ಕೂಡ ಅಧಿಕೃತವಾಗಿ ಹೈಕಮಾಂಡ್ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು.
5 ವರ್ಷಗಳ ಕಾಲವೂ ಕೂಡ ಅಂದರೆ 2028ರವರೆಗೂ ಕೂಡ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಅಹಿಂದ ವರ್ಗಗಳ ಜಾಗೃತ ವೇದಿಕೆಯ ನಾಯಕರುಗಳ ಜೊತೆಗೆ ಮೈಸೂರು ಭಾಗದಲ್ಲಿ ಇರತಕ್ಕಂಥ ಅಹಿಂದ ವರ್ಗದ ಮುಖಂಡರುಗಳೇನಿದ್ದಾರೆ ಇವರೆಲ್ಲರೂ ಕೂಡ ಸಭೆಯನ್ನ ಮಾಡುವ ಮುಖಾಂತರ ಜನವರಿ 25ನೇ ತಾರೀಕು ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಸುಮಾರು 20,000ಕ್ಕೂ ಹೆಚ್ಚಿನ ಜನರನ್ನು ಸೇರಿಸುವ ಮುಖಾಂತರ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಈ ನಾಯಕರುಗಳು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ನಿರ್ಧಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ತಿಳಿದಿಲ್ಲ. ಬದಲಿಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವಿದ್ದೇವೆ, ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸಗಳು ಆಗಬಾರ್ದು, ಅವರೇ ಪರ್ಮನೆಂಟ್ ಆಗಿ ಅಂದರೆ 2028ರಿಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನೋ ಒಂದು ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನು ಮಾಡಲಾಗ್ತಾ ಇದೆ ಅನ್ನೋ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಖಾಂತರ ಜನವರಿ 25ನೇ ತಾರೀಕಿಗೆ ಈ ಒಂದು ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ಈಗ ಮೈಸೂರಿನ ಅಹಿಂದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪುನೀತ್.